ಹರಿ ಓಂ ನಮಸ್ತೆ. ನಾನು ನಿಮ್ಮ ಅರ್ಜುನ್ ಯೋಗಿ ಯೋಗ ಸಂಸ್ಕಾರದಿಂದ. ಹಿಂದಿನ ಸಂಚಿಕೆಯಲ್ಲಿ ಈಗಾಗಲೇ ನಾವು ಪದ್ಮಾಸನದಿಂದ ಆಗ್ತಕ್ಕಂಥ ಲಾಭಗಳು ಮತ್ತು ಪದ್ಮಾಸನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿದುಕೊಂಡಿದ್ದೇವೆ. ಇವಾಗ ನಾವು ವಜ್ರಾಸನ ಸ್ಥಿತಿ ಮತ್ತು ವಜ್ರಾಸನದಿಂದ ಆಗ್ತಕ್ಕಂಥ ಲಾಭಗಳು, ವಜ್ರಾಸನವನ್ನು ಯಾರು ಮಾಡಬೇಕು ಮತ್ತು ಯಾರು ಮಾಡಬಾರ್ದು ಅನ್ನೋದನ್ನು ಇವತ್ತಿನ ದಿನದಲ್ಲಿ ಅಭ್ಯಾಸವನ್ನು ಮುಂದುವರಿಸೋಣ. ವಜ್ರ ಅಂದರೆ ಎಲ್ಲರಿಗೂ ಗೊತ್ತಿರುವಂತೆ ಅತ್ಯಂತ ಗಟ್ಟಿ ಆದಂಥ ಒಂದು ವಸ್ತು ಅದು ವಜ್ರ ಅಂತಕ್ಕಂಥದ್ದು. ವಜ್ರದಿಂದಲೇ ಮಾತ್ರ ಕಟ್ಟು ಮಾಡಲು ಸಾಧ್ಯವಾಗುತ್ತದೆ. ಇಂಥ ಒಂದು ವಜ್ರಾಸನವು ನಾವು ಮೊದಲಿಗೆ ಇದನ್ನು ಮಾಡುವುದರಿಂದ ಆಗ್ತಕ್ಕಂಥ ಲಾಭಗಳು ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ಬಂಧುಗಳೇ. ವಜ್ರಾಸನ ನಮ್ಮ ದೇಹವನ್ನು ವಜ್ರದಷ್ಟೇ ಗಟ್ಟಿಯಾಗಿ ಮಾಡುತ್ತದೆ. ಇದನ್ನು ನಾವು ಪ್ರತಿನಿತ್ಯ ಮಾಡಬಹುದಂಥ ಸುಲಭವಾದಂಥ ಆಸನವಾಗಿದೆ. ವಜ್ರಾಸನ ಮಾಡುವುದರಿಂದ ನಿಮ್ಮ ತೊಡೆ ಭಾಗದಲ್ಲಿರ್ತಕ್ಕಂಥ ಮಾಂಸಖಂಡದಲ್ಲಿ ಅತಿ ಹೆಚ್ಚು ದಪ್ಪ ತೊಡೆಗಳಾಗಿರ್ಬೋದು, ನಿಮ್ಮ ಮೀನುಗಂಡದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು ಮತ್ತು ಟ್ಯಾಂಕಲ್ನಲ್ಲಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು, ಇಂಥ ಸಮಸ್ಯೆಗಳನ್ನು ನಾವು ವಜ್ರಾಸನದ ಮೂಲಕ ನಾವು ಸರಿಪಡಿಸಿಕೊಳ್ಳಬಹುದು. ಹಾಗೆ ನಿಮ್ಮ ಮೊಣಕಾಲು ನೋವು ಇದ್ರೂ ಕೂಡ ಈ ವಜ್ರಾಸನ ಮಾಡುವುದರ ಮೂಲಕ ಇದನ್ನು ಸರಿಪಡಿಸಿಕೊಳ್ಳೋದು. ಅಷ್ಟೇ ಅಲ್ಲದೆ ಬಂಧುಗಳೇ, ನಿಮ್ಮ ಬ್ಯಾಕ್ ಅಂದರೆ ನಿಮ್ಮ ಬೆನ್ನು ಹುರಿಯನ್ನು ಕೂಡ ಸದೃಢವಾಗಿ ಮತ್ತು ಬಲಿಷ್ಠವಾಗಿ ಮಾಡಬಹುದಾದಂಥ ಒಂದೇ ಒಂದು ಆಸನ ಅಂದರೆ ಅದು ವಜ್ರಾಸನ. ಇನ್ನೊಂದು ಇದರದ ವೈಶಿಷ್ಟ್ಯ ಏನು ವಜ್ರಾಸನದ್ದು ಅಂದರೆ, ಊಟ ಮಾಡಿದ ನಂತರ ಮಾಡ್ತಕ್ಕಂಥ ಒಂದೇ ಒಂದು ಆಸನ ಅದು ಈ ವಜ್ರಾಸನ. ಯಾಕಂತಂದರೆ ಈ ಊಟ ಆದ ನಂತರ 5ರಿಂದ 10 ನಿಮಿಷ ಈ ವಜ್ರಾಸನ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಅಂದರೆ ಡೈಜೆಸ್ಟ್ ಮಾಡಲಿಕ್ಕೂ ಕೂಡ ಒಂದು ಉತ್ತಮವಾದಂಥ ಆಸನವಾಗಿದೆ. ಹಾಗಾದರೆ ಬಂಧುಗಳೇ ಬನ್ನಿ, ಇದನ್ನು ಯಾರು ಮಾಡಬಾರ್ದು? ಯಾರಿಗೆ ಮೊಣಕಾಲಿನಲ್ಲಿ ಸರ್ಜರಿ ಆಗಿರುತ್ತೋ ಅಥವಾ ಆ್ಯಂಕಲಲ್ಲಿ ಸರ್ಜರಿ ಆಗಿರುತ್ತೋ ಅಥವಾ ತಾಯಿ ಭಾಗದಲ್ಲಿ ಅಂದರೆ ತೊಡೆಗಳ ಭಾಗದಲ್ಲಿ ನಿಮಗೆ ಸರ್ಜರಿ ಆಗಿರುತ್ತೋ ಅಂಥವರು ಇಂಥ ಆಸನವನ್ನು ಏನು ಮಾಡಬಾರ್ದು, ಅಭ್ಯಾಸವನ್ನು ಮಾಡಬಾರ್ದು. ಓಕೆ, ಇವಾಗ ಅಭ್ಯಾಸ ಕ್ರಮ ಯಾವ ರೀತಿ ಮಾಡೋದನ್ನು ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಶಿಥಿಲೀಕರಣ ವ್ಯಾಯಾಮ ಅಭ್ಯಾಸ ಮಾಡಬೇಕು. ಈಗ ನೋಡಿ, ನಾನು ಬಲಗಾಲನ್ನು ಮಡಿಚಿ ನೇರವಾಗಿ ಕೂತ್ಕೋಬೇಕು. ನಿಮ್ಮ ಹಿಮ್ಮಡಿ ಮೇಲೆ ಕುಳಿತುಕೊಳ್ಳಬಾರದು ಮತ್ತು ಇದು ನೇರವಾಗಿ ನಿಮ್ಮ ಕಾಲು ಬೆರಳುಗಳು ಭೂಮಿಗೆ ಹತ್ತಿರಬೇಕು. ಈ ಥರ ಬೆನ್ನು ನೇರವಾಗಿರಬೇಕು, ಕತ್ತು ನೇರವಾಗಿರಬೇಕು ಮತ್ತು ನಿಮ್ಮ ಎಡಗಾಲು ಈ ಥರ ಇರಬೇಕು. ಕೆಳಗಡೆ ಈ ಥರ ಅದನ್ನು ಕೆಳಗಡೆ ಬೀಳಿಸಬಾರ್ದು, ಅಂದರೆ ಬೆಂಡ್ ಮಾಡಬಾರ್ದು ಅಂತ. ಈಗ ನೇರವಾಗಿ ಕೂತ್ಕೋಬೇಕು. ಇಲ್ಲಿ ನಿಮ್ಮ ಮೊಣಕಾಲು ಎರಡೂ ಸಮಾಂತರವಾಗಿರಬೇಕು. ಇಷ್ಟು ಕೂತ್ಕೊಂಡು ಇಲ್ಲಿ ಕೇವಲ ಉಸಿರಾಟದ ಗತಿ ಮಾಡ್ತಾ ಇರಬೇಕು. ರೇಚಕ ಮತ್ತು ಪೂರಕ ಅಭ್ಯಾಸಗಳನ್ನು ಮಾಡ್ತಾ ಇರಬೇಕು. ಅಂದರೆ ದೀರ್ಘವಾಗಿ ಉಸಿರನ್ನು ಒಳಗಡೆ ತಗೊಳ್ಳೋದು ಮತ್ತು ದೀರ್ಘವಾಗಿ ಉಸಿರನ್ನು ಹೊರಗಡೆ ಬಿಡೋದು. ಹೀಗೆ 10ರಿಂದ 15 ಬಾರಿ ನೀವು ಉಸಿರಾಟ ಮಾಡಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ನಿಮ್ಮ ಕಾಲನ್ನು ಹೊರಗಡೆ ಚಾಚಿ ಈ ಥರ ರಿಲ್ಯಾಕ್ಸ್ ಮಾಡಬೇಕು. ನಂತರದಲ್ಲಿ ಸೇಮ್ ಅದೇ ಥರ ನಿಮ್ಮ ಎಡಗಾಲನ್ನು ಕೂಡ 5ರಿಂದ 10 ಬಾರಿ ಈ ಥರ ಪೊಸಿಷನ್ನಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಬೇಕು. ಇವೆರಡೂ ಅಭ್ಯಾಸದ ನಂತರ ಇದು ಶಿಥಿಲೀಕರಣ ಅಭ್ಯಾಸ. ಹಾಗೆ ಇದನ್ನು ನೀವು ಈಗ ಇದು ವಜ್ರಾಸನದ ಒಂದು ಸ್ಥಿತಿ. ಇಲ್ಲಿ ಗಮನಿಸಬೇಕಾದಂಥದ್ದು ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ನಿಮ್ಮ ಕತ್ತು ಮತ್ತು ನಿಮ್ಮ ಬೆನ್ನು ನೇರವಾಗಿ ಅಂತಂದರೆ ಅದು ಸಡನ್ನಾಗಿ ಬಂದೇ ಬಿಡುತ್ತೆ. ನೀವು ಯಾವಾಗ ವಜ್ರಾಸನ ಸ್ಥಿತಿಗೆ ಹೋಗ್ತೀರಿ ಬೆನ್ನು ಆಟೋಮೆಟಿಕ್ಲಿ ಏನಾಗುತ್ತೆ ಅಂದರೆ ನೇರವಾಗಿ ಆಗುತ್ತೆ. ಈಗ ಇಲ್ಲಿ ಏನು ಮಾಡಬೇಕು ಅಂತಂದರೆ, ನಿಮ್ಮ ಹೆಬ್ಬೆರಳನ್ನು ಬಲ ಹೆಬ್ಬೆರಳನ್ನು ಎಡ ಹೆಬ್ಬೆರಳ ಮೇಲೆ ಇಡಬೇಕು, ಎಡ ಹೆಬ್ಬೆರಳನ್ನು ಬಲ ಹೆಬ್ಬೆರಳ ಮೇಲೆ ಇಡಬೇಕು. ಇದನ್ನೇ ನಾನು ಯಾಕೆ ಈ ಥರ ಹೇಳ್ತೀನಿ ಅಂದರೆ, ಇಲ್ಲಿ ಒಂದು ಏನು ಅಭ್ಯಾಸದ ಕ್ರಮ ಇದೆ ಅಂದರೆ,
ನೀವು ನಿಮ್ಮ ಕೈಯನ್ನು ಮೂಗಿನ ಹತ್ರ ಹಿಡ್ಕೋಬೇಕು. ಹಿಡ್ಕೊಂಡು ಇಲ್ಲಿ ಪರೀಕ್ಷೆ ಮಾಡಬೇಕು, ಅಂದರೆ ಉಸಿರಾಟದ ಪರೀಕ್ಷೆ ಮಾಡಬೇಕು. ಉಸಿರು ತಗೊಂಡು ಉಸಿರು ಬಿಟ್ಟರೆ ನಿಮ್ಮ ಎಡ ಮೂಗಿನಲ್ಲಿ ಅತಿ ಹೆಚ್ಚು ಗಾಳಿ ಬರುತ್ತೋ ಅಥವಾ ಬಲ ಮೂಗಿನಲ್ಲಿ ಅತಿ ಹೆಚ್ಚು ಗಾಳಿ ಬರುತ್ತೋ ಅನ್ನೋದನ್ನು ಗಮನಿಸಬೇಕು. ನಿಮ್ಮ ಎಡ ಮೂಗಿನಲ್ಲಿ ಅತಿ ಹೆಚ್ಚು ಗಾಳಿ ಇದ್ದರೆ ನಿಮ್ಮ ಎಡ ಹೆಬ್ಬೆರಳನ್ನು ಬಲ ಹೆಬ್ಬೆರ ಮ್ಯಾಗಿಡಬೇಕು. ನಿಮ್ಮ ಬಲ ಹೊರಳಿಯಲ್ಲಿ ಅತಿ ಹೆಚ್ಚು ಗಾಳಿ ಬಂದರೆ ನಿಮ್ಮ ಬಲ ಹೆಬ್ಬೆರಳನ್ನು ಎಡ ಹೆಬ್ಬೆರಳ ಮೇಲೆ ಇಟ್ಟು ಈ ಥರ ಕೂತ್ಕೋಬೇಕು. ಅಭ್ಯಾಸದ ಕ್ರಮ ಇದು. ಈ ಥರ ದೀರ್ಘವಾಗಿ ಏನು ಮಾಡಬೇಕು, ನಾವು ಉಸಿರಾಟ ಮಾಡಬೇಕು. ಇದು ಕೂಡ ಏನಾಗಿದೆ ಅಂತಂದರೆ ಧ್ಯಾನಾತ್ಮಕ ಆಸನವಾಗಿದೆ. ಮೊದಲನೆಯ ಸಂಚಿಕೆಯಲ್ಲಿ ನಾವು ಪದ್ಮಾಸನವೂ ಕೂಡ ಏನಾಗಿದೆ ಅಂತಂದರೆ ಅದು ಕೂಡ ಜ್ಞಾನಾತ್ಮಕ ಆಸನವಾಗಿದೆ. ಈ ವಜ್ರಾಸನ ಸ್ಥಿತಿಯು ಕೂಡ ಏನಾಗಿದೆ ಅಂದರೆ ಇದರಲ್ಲಿ ಕೂಡ ನಾವು ಜ್ಞಾನವನ್ನು ಅಭ್ಯಾಸವನ್ನು ಮಾಡಬಹುದು. ನೋಡಿರಿ, ಇದಕ್ಕೆ ನಾವು ಮಲಬದ್ಧತೆ ಇದ್ರೂ ಕೂಡ ಏನಾಗುತ್ತೆ ಅಂತಂದರೆ ನಿಮಗೆ ಸಂಪೂರ್ಣವಾಗಿ ಆರಾಮ ಮಾಡಬಹುದು. ಮತ್ತು ನಿಮ್ಮಲ್ಲಿ ಬ್ಯಾಕಲ್ಲಿ ಏನಾದರೂ ಪೇನ್ ಇದ್ದರೆ, ನೋವಿದ್ದರೆ, ನಿಮ್ಮ ಬೆನ್ನುಹುರಿಯಲ್ಲಿ ಪ್ರಾಬ್ಲಮ್ಸ್ ಇದ್ದರೆ, ತೊಂದರೆಗಳಿದ್ದರೆ ನಾವು ವಜ್ರಾಸನ ಮಾಡೋದರ ಮೂಲಕ ನಾವೇನು ಮಾಡ್ಕೋಬೋದು ಅಂತಂದರೆ ಅದನ್ನು ನಾವು ಸರಿ ಮಾಡ್ಕೋಬಹುದು. ಇಷ್ಟೇ ಬಂಧುಗಳೇ, ಈ ಸಿಂಪಲ್ ಆದಂಥ ಒಂದು ಆಸನವಾಗಿದೆ. ಇದನ್ನು ನೀವು ಪ್ರತಿನಿತ್ಯ 5ರಿಂದ 10 ನಿಮಿಷಗಳ ಕಾಲ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ತೊಡೆಗಳಲ್ಲಿ ಶಕ್ತಿ ಆಗುತ್ತೆ ಮತ್ತು ಬೆನ್ನುಹುರಿಯಲ್ಲಿ ಕೂಡ ತುಂಬ ಶಕ್ತಿ ಆಗುತ್ತೆ. ಒಟ್ಟಾರೆ ಹೇಳುವುದಾದರೆ ನಿಮ್ಮ ದೇಹ ವಜ್ರದಂತೆ ತುಂಬ ಗಟ್ಟಿ ಮತ್ತು ಶಕ್ತಿಶಾಲಿ ಆಗುತ್ತದೆ ಬಂಧುಗಳೇ. ಮತ್ತು ನಿಧಾನವಾಗಿ ಅದೇ ಕ್ರಮದಲ್ಲಿ ಬರಬೇಕು. ಯಾವ ಕ್ರಮದಲ್ಲಿ ಹೋಗಿರ್ತೀವಿ ಅದೇ ಕ್ರಮದಲ್ಲಿ ಬಂದು ಮತ್ತು ಯಥಾಸ್ಥಿತಿಗೆ ಬಂದು ಕುತ್ಕೋಬೇಕು. ಅಲ್ಲಿಗೆ ಈ ವಜ್ರಾಸನ ಯಾವ ಥರ ಮಾಡೋದು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ನಾವು ಸಿದ್ಧಾಸನದ ಬಗ್ಗೆ ಅಭ್ಯಾಸ ಮಾಡೋಣ. ಹರಿ ಓಂ ನಮಸ್ತೆ.